ತಿಂಗಳು 22/10/2025 ನಡೆಯಲಿರುವ ಕರ್ನಾಟಕದ ಶೈಕ್ಷಣಿಕ ಆರ್ಥಿಕ ಗಣತಿಯಲ್ಲಿ ಮುಸ್ಲಿಂ ಬಾಂಧವರು ತುಂಬಾ ಜಾಗರೂಕತೆಯಿಂದ ಕುಟುಂಬದ ಜವಾಬ್ದಾರಿಯಿಂದ ತಮ್ಮ ಆರ್ಥಿಕ ಮತ್ತು ಶೈಕ್ಷಣಿಕ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಧರ್ಮ ಕಾಲಮಿನಲ್ಲಿ ಇಸ್ಲಾಂ ಎಂದು, ಜಾತಿ ಕಾಲಮಿನಲ್ಲಿ ಮುಸ್ಲಿಂ ಎಂದು, ಉಪಜಾತಿ ಕಾಲಮಿನಲ್ಲಿ ತಮ್ಮ ಕಾಯಕದ ಅನುಸಾರವಾಗಿ ವಂಶ ಪರಂಪರೆಯಿಂದ ಬಂದ ಕುಲಕುಸುಬಿನ ಉಪಜಾತಿಯನ್ನು ಭರಿಸಬೇಕೆಂದು ಈಗ ನನ್ನ ಒಂದು ನಾನು ಈಗ ಜವಾಬ್ದಾರಿತ ಒಂದು ಇದರಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ಅದೇ ಟೈಪ್ ಈ ನಮ್ಮ ಭಾರತೀಯ ಮುಸಲ್ಮಾನರಲ್ಲಿ ಟೋಟಲಿ 308 ಉಪಜಾತಿಗಳದಾವ ಸರ್. ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅದರಲ್ಲಿ ಮುಸ್ಲಿಂ ಜನರಲ್ ಅಂತೇಳಿ ಒಂದು 10, ಮುಸ್ಲಿಂ OBCಯಲ್ಲಿ 13, ಮುಸ್ಲಿಂ ದಲಿತರಲ್ಲಿ 17 ಜಾತಿಗಳಿಂದ ವರ್ಗೀಕರಣ ಮಾಡ್ಯಾರ. ಅದೇ ಪ್ರಕಾರ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಒಂದು ಸಂಶೋಧನೆ ಆಗಿದೆ. ಕರ್ನಾಟಕ ಸರ್ಕಾರದ ಮುಜಾಫರ್ ಅಸಾದಿ ಅಂತೇಳಿ ಒಬ್ಬರು ಯೂನಿವರ್ಸಿಟಿ VC ಇದ್ರು, ಮಾಜಿ ಡಾಕ್ಟರ್ ಅವರು, ಡಾಕ್ಟರೇಟ್ ಇರುವಂಥ ಪ್ರೊಫೆಸರ್. ಅವರು ಸಂಶೋಧನೆ ಮಾಡಿದ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ 99 ಉಪಜಾತಿಗಳಿವೆ. ಉಪಜಾತಿಗಳಲ್ಲಿ ಈಗ ಮತ್ತೆ ಸರಿಯಾಗಿ 124 ಉಪಜಾತಿಗಳಂತ ಗೊತ್ತಾಗಿದೆ. 124 ಜಾತಿಗಳಲ್ಲಿ ತಮಗೆ ಗೊತ್ತಿರುವ ಹಾಗೆ ಈಗ ಇಲ್ಲಿ ಮುಸ್ಲಿಮರಲ್ಲಿ ಧೋಬಿ ಇರ್ತಾರೆ, ಅಜಾಮ್ ಇರ್ತಾರೆ, ಮುಸ್ಲಿಂ ಸುನಾರ್ ಇರ್ತಾರೆ. ಮುಸ್ಲಿಮರಲ್ಲಿ ಹಲವು ಕಡೆಯ ಜನಾಂಗ ಸಹಿತ ಇದೆ. ಅದ್ರ ಪ್ರಕಾರ ಈಗ ಇತ್ತೀಚೆಗೆ ಏನಾಗ್ತದೆ ಅಂದರೆ ಬಹಳಷ್ಟು ಜನ ಶೇಖು ಸುನ್ನಿ ಅದೊಂದೇ ಮಾತ್ರ ಭರಿಸ್ತಾರೆ, ಉಳಿದಿದ್ದು ತಮ್ಮ ಕಾಯಕಕ್ಕೆ ಭರಿಸ್ತಾ ಇಲ್ಲ. ಈ 124 ಜಾತಿಯಲ್ಲಿ ಮತ್ತೆ ಅದರಲ್ಲಿ ಒಂದು ಕಡೆಯ ಜಾತಿ ಅಂತೇಳಿ ಒಂದು 14 ಉಪಜಾತಿಗಳಿದಾವೆ. ಅದರಲ್ಲಿ ಉಪಜಾತಿಗಳು ಯಾವ್ಯಾವ ಅಂದರೆ ನದಾಫು, ಪಿಂಜಾರು, ದರ್ವೇಶು, ಚಪ್ಪರ್ಬಂದು, ಕಸಾಬು, ಉಲ್ಮಾಲಿ, ನಾಲ್ಬಂದು, ಕಸಾಯಿ, ಶಿಕಲ್ಗಾರು, ಸಾಲ್ಬಂದು, ಅಥರಿ, ಆಮೇಲೆ ಲದಾಫು, ತಿಕ್ಕನಾಗರು, ಬಾಜಿಗರು, ಜೋಹರಿ ಅಂತೇಳಿ 14 ಉಪಜಾತಿಗಳು ಪ್ರವರ್ಗ 1ರಲ್ಲಿ ಬರ್ತಾವೆ. ಈಗಾಗಲೇ ಸರ್ಕಾರ ಪ್ರವರ್ಗ 1 ಕ್ಯಾಟಗರಿ 1. ಕ್ಯಾಟಗರಿ 2ನಲ್ಲಿ ಕೂಡ ಮೊನ್ನೆ ಸರ್ವೆದಾಗ 14 ಬರ್ತಾವ. ನಮ್ಮಲ್ಲಿರೋದು ಒಂದು 2 ಈಗ ಸದ್ಯ ಇದೆ ನಮ್ಮ ಹತ್ರ ಡಾಕ್ಯುಮೆಂಟ್ ಪ್ರಕಾರ. ಫೂಲ್ಮಾಲೆ ಅಂತ ಹೇಳಿದೆ, ಅದು ಮಾತ್ರ ಪ್ರವರ್ಗ 2A ಬರ್ತದೆ. ಇದೇ ಟೈಪು ಬಹುತೇಕ ಸುಮಾರು ಈ ಕುಲಕಸಬು ಮಾಡುವಂಥ ಜನ ಏನಂದ್ರೆ ಅವರೆಲ್ಲರಿಗೂ ಮೀಸಲಾತಿ ಬೇಕು ಅಂತೇಳಿ ಅವಾಗಲೇ 4-8% ಹೆಚ್ಚು ಮಾಡಬೇಕು ಅಂತೇಳಿ ಸರ್ವೆದಾಗ ರಾಜೇಂದ್ರ ಸಾಚಾರ್ ಸಮಿತಿ ಕೂಡ, ಕೇಂದ್ರ ಸರ್ಕಾರದ ರಾಜೇಂದ್ರ ಸಾಚಾರ್ ಸಮಿತಿಯನ್ನು ಸಹಿತ ಸರ್ವೆ ಮಾಡಿದರೆ ಇಡೀ ನಮ್ಮ ಭಾರತದಲ್ಲಿ ದಲಿತರಿಗಿಂತ ಹಿಂದೆ ಹೋಗ್ತಾ ಇದೆ ಆರ್ಥಿಕ ಮತ್ತು ಶೈಕ್ಷಣಿಕ ಜನಗಣತಿಯಲ್ಲಿ ನೋಡ್ಯಾರ. ಅದನ್ನು ನೋಡಿ ಸರ್ವೆ ಮಾಡಿ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತೇಳಿ ಶಿಫಾರಸು ಮಾಡ್ಯಾರ. ಇದುವರೆಗೆ ಸುಮಾರು 15 ವರ್ಷದಿಂದ ಏನು ಅನುಷ್ಠಾನ ಕೊಡಲಿಲ್ಲ, ಏನು ಪ್ರಗತಿನೂ ಆಗಿಲ್ಲ. ಅದರ ಸಲುವಾಗಿ ಈಗ ಮುಸಲ್ಮಾನರು ಈ ಜಾತಿ ಉಪಜಾತಿ ಧರ್ಮ ಅನ್ನೋದಕ್ಕಿಂತ ಈ ಶೈಕ್ಷಣಿಕ ಮತ್ತು ಆರ್ಥಿಕ ಜನಗಣತಿ ಐತಲ್ಲ, ಇದು ಮುಖ್ಯವಾಗಿ ನಮ್ಮ ಮನೆ ಬದುಕು ಯಾವ ಥರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇದು ವಿಶ್ಲೇಷಣೆ ಇರ್ತದೆ. ಅದನ್ನೇ ತಗೊಂಡು ತಮ್ಮ ಸಹೋದರರಿಗೆ, ಸಂಬಂಧಿಕರಿಗೆ, ಎಲ್ಲರಿಗೂ ವಿದ್ಯಾವಂತರೆಲ್ಲರೂ ಈ ವಿಷಯವನ್ನು ಎಲ್ಲರಿಗೂ ತಿಳಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡಿದ್ದಾರೆ. ಅಲ್ಲಿ ಇಲ್ಲ ಉಪಜಾತಿ ಬಳಸ್ಬೇಡ್ರಿ, ಆಮೇಲೆ ಇದು ಮುಸ್ಲಿಂ ಒಂದೇ ಬಳಸ್ರಿ ಅಂತಾರೆ. ಆಮೇಲೆ ನದಾಫು, ಪಿಂಜಾರು ಅಂತೇಳಿ ಅವ್ರಿಗೆ ಈಗಾಗಲೇ ಪ್ರವರ್ಗ 1 ಇದೆ. ಅವರು ಕೂಡ ಈಗಾಗಲೇ ಅವರಿಗೆ ಬೇಡಗಳನ್ನು ಬಳಸ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಉಪಜಾತಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅನ್ನೋಕ್ಕೆ ನಮಗೆ ಯಾರಿಗೂ ಹಕ್ಕಿಲ್ಲ. ಅವರು ಪಾರಂಪರಿಕವಾಗಿ ಬಂದಂಥ ಕುಲಕಸುಬು ಇರ್ತದಲ್ಲ, ಅದು ಬೇಕಾದರೆ ಯಾರಾದರೂ ತಮ್ಮ ಸರ್ಟಿಫಿಕೇಟ್ ಅಥವಾ ಏನಾದರೂ ಆಧಾರ ತಗೊಂಡು ಬಳಸ್ಬೋದು. ಬಟ್ ಧರ್ಮ ಮತ್ತು ಜಾತಿ ಮಾತ್ರ 2 ಅದು ಡಿಫರೆನ್ಸ್ ಇಲ್ಲ, ಅದು ಒಂದೇ ಇದೆ, ಇಸ್ಲಾಂ ಮತ್ತು ಮುಸ್ಲಿಂ ಅಂತ. ಆಮೇಲೆ ಇನ್ನು ಉಳಿದ ಬಹುತೇಕ ಸಿಟಿಗಳಲ್ಲಿ ಇರುವಂಥ
ವಾಸಿಸಲು ಜಾಗ ಇಲ್ಲ, ನಿವೇಶನ ಇಲ್ಲ, ಭೂಮಿ ಇಲ್ಲ, ಏನೂ ಇಲ್ಲ. ಇವತ್ತು ದುಡಿದ್ರೆ ಇವತ್ತೇ ತಿನ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಸುಮಾರು ನನಗೆ ಗೊತ್ತಿರುವ ಮಟ್ಟಿಗೆ 75ರಿಂದ 80% ಜನ ಇದ್ದಾರೆ. ಕೇವಲ 20% ಮಾತ್ರ ಆರ್ಥಿಕವಾಗಿ BPL ಒಳಗೊಂಡವರಿಗೆ ಸಿಕ್ಕರೆ ಉಳಿದ 80% ಕೂಡ BPL ಸಿಗ್ತಾರೆ. ಆಮೇಲೆ ಬಹುತೇಕ ಗುಡಿಸಲು ವಾಸಿಗಳೇ ಇರ್ತಾರೆ ಸಿಟಿಗಳಲ್ಲಿ. ಹೀಗಾಗಿ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ, ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಮೀಸಲಾತಿಯಲ್ಲಿ. ಆಮೇಲೆ ಅನುದಾನಗಳಲ್ಲಿ ಸಹಿತ ಲೆಕ್ಕಾಚಾರದ ಪ್ರಕಾರ ಅನುದಾನ ಸಿಕ್ಕಿಲ್ಲ, ಅನುದಾನ ಕೂಡ ನಮಗೆ ಹೆಚ್ಚಿಗೆ ಬರಬೇಕು. ಆಮೇಲೆ